ಸಂಖ್ಯಾಶಾಸ್ತ್ರ ಈ ಒಂದು ವಿಚಾರ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದೇ ತಿಂಗಳ ಆಗಿರಬಹುದು, 1ನೇ ತಾರೀಕು, 10, 19 ಹಾಗೆ 28 ಈ ತಾರೀಕಲ್ಲಿ ನೀವೇನು ಹುಟ್ಟಿದರೆ ಸಾಕ್ಷಾತ್ ಸೂರ್ಯದೇವ ನಿಮ್ಮ ಅಧಿಪತಿ ಆಗಿರುತ್ತಾನೆ. ಹಾಗೆ ನೀವು ಬೈ ಬರ್ತೆ ನಾಯಕತ್ವ ಒಂಥರ ಕಿಂಗ್ ಇದ್ದಂಗೆ, ನೀವು ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದವರು ಕಿಂಗ್ ಇದ್ದಂಗೆ ಅಂತಲೇ ಹೇಳ್ಬೋದು. ಬೈ ಬರ್ತೆ ಒಂಥರ ಕಿಂಗ್ ಇದ್ದಂಗೆ. ಆದರೆ ನೀವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಇಷ್ಟಪಡಲಾರ್ದಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಅಂತಲೇ ಹೇಳ್ಬೋದು. ಹಾಗೆ ನೀವು ಯಾವುದೇ ಕೆಲಸಗಳನ್ನು ಹಿಡಿದ್ರೂ ಮಾತ್ರ ಅದನ್ನು ಸಾಧಿಸೋ ತನಕ ಬಿಡಲಾರ್ದಂಥ ವ್ಯಕ್ತಿತ್ವ ಕೂಡ ನಿಮ್ಮಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮದು ಒಂದು ಮೈನಸ್ ಪಾಯಿಂಟ್ ಏನಂತಂದರೆ, ನಿಮಗೆ ಅತಿ ದೊಡ್ಡ ಶತ್ರು ಏನು ಅಂತಂದರೆ ಮೂಗಿನ ಮೇಲೆ ಇರ್ತಕ್ಕಂಥ ಕೋಪ ನಿಮ್ಮದು ಅಂತಲೇ ಹೇಳ್ಬೋದು. ಮೂಗಿನ ಮೇಲೆ ಅತಿಯಾಗಿ ಸಿಟ್ಟಿರ್ತಕ್ಕಂಥದ್ದು ನಿಮಗೆ ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ರಿಲೇಟಿವ್ಸ್ ಹತ್ರ ಆಗಿರ್ಬೋದು, ಈ ಒಂದು ರೀಸನ್ಗಾಗಿಯೇ ಕೆಲವೊಂದು ಕಡೆ ಮನಸ್ತಾಪಗಳಾಗಿರುತ್ತೆ. ಕೆಲವೊಂದು ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ಕಳ್ಕೊಂಡಿರ್ಬೋದು. ಹಾಗೆ ರಿಲೇಟಿವ್ಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮ್ಮ ಸ್ವಭಾವ ಹೇಗಂತಂದರೆ, ಎಲ್ಲರೂ ನನ್ನ ಕಂಟ್ರೋಲಲ್ಲಿ ಇರಬೇಕು, ಎಲ್ಲರೂ ನನ್ನ ಮಾತು ಕೇಳಬೇಕು ಅಂತಕ್ಕಂಥದ್ದು ಅಹಂ ಏನಿದೆಯಲ್ಲ, ಈಗೋ ನಿಮ್ಮ ಹತ್ರ, ಅದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡಿದ್ರಿ ಅಂತಂದರೆ ಒಳ್ಳೆಯ ಪೊಸಿಷನ್. ಯಾಕಂದ್ರಲ್ಲಿಂದ ನೀವೇನಾಗುತ್ತೆ ಅಂದರೆ, ಫ್ರೆಂಡ್ಸ್ ಕಳ್ಕೊಂಡಿರ್ಬೋದು, ಒಳ್ಳೊಳ್ಳೆ ಆಫರ್ಗಳನ್ನು, ಒಳ್ಳೆ ಜಾಬ್ ಆಫರ್ಗಳನ್ನು ನೀವು ಕಳ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಹಾಗೆ ಈ ಒಂದು ಈಗೋಲಿಂದನೇ ಗಂಡ ಹೆಂಡತಿಗೂ ಕೂಡ ಜಗಳ ಬರ್ತಕ್ಕಂಥದ್ದಾಗಿರ್ಬೋದು. ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದವರಿಗೆ ಮಾತ್ರ ಅಂತಲೇ ಹೇಳ್ಬೋದು. ಇದಕ್ಕೆ ಏನಿಲ್ಲ, ನಾವು ಮತ್ತೆ ಸ್ವಲ್ಪ ನಾರ್ಮಲ್ ಆಗಬೇಕು ಅಂತಂದರೆ ಸಿಂಪಲ್ ಪರಿಹಾರ ಇದೆ. ಇದನ್ನು ನೀವು ಮನೆಯಲ್ಲಿ ಮಾಡಿದರೂ ಕೂಡ ನೀವು ಒಳ್ಳೆಯ ರಿಸಲ್ಟನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು. ಏನಿಲ್ಲ, ಭಾನುವಾರ ದಿನ ತಾಮ್ರ ತಂಬಿಗೆಯಲ್ಲಿ ನೀರನ್ನು ತುಂಬಿ ಅದರೊಳಗೆ ಸ್ವಲ್ಪ ಕುಂಕುಮನ್ನು ಹಾಕಿ ಕೆಂಪು ಹೂವುಗಳಿಂದ ಸೂರ್ಯನಿಗೆ ಸಮರ್ಪಿಸಬೇಕು ಅಂತಂದರೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದಾಗಿರಬೇಕು. ಯಾಕಂದರೆ ಆಯ್ತವಾರ ದಿನ ಬೆಳಗ್ಗೆ ಈ ಒಂದು ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು, ಯಾವುದೇ ಕಾರಣಕ್ಕೂ ದಯವಿಟ್ಟು ತಂದೆಯವ್ರನ್ನ ಎದುರಾಕಬೇಡಿ. ದಯವಿಟ್ಟು ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮದು ಒಂದು ಸ್ವಲ್ಪ ಲೈಫಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ಒಂದು ತಪ್ಪುಗಳನ್ನ ಮಾಡಿಬಿಡಿ. ಉಳಿಕೆದ್ದು ಈ ಥರ ಒಂದು ಸಿಂಪಲ್ ಪರಿಹಾರ ಮಾಡಿಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ.